Welcome to the world famous Mysuru Palace. ಮೈಸೂರು ಎಂದರೆ ಕಲೆ, ಸಂಸ್ಕೃತಿ, ಐತಿಹಾಸಿಕ ಪರಂಪರೆಯ ಸಂಕೇತ. ಮೈಸೂರು ಅರಮನೆ ಕರ್ನಾಟಕದ ಇತಿಹಾಸ, ಕಲೆ ಮತ್ತು ಸಂಸ್ಕೃತಿಯ ಪ್ರತೀಕ. ಇದು ಮೈಸೂರಿನ ಪ್ರಮುಖ ಪ್ರವಾಸಿ ತಾಣ. ದಸರಾ ಹಬ್ಬದ ಸಮಯದಲ್ಲಿ ಲಕ್ಷಾಂತರ ಪ್ರವಾಸಿಗರು ಈ ಅರಮನೆಯನ್ನು ನೋಡಲಿಕ್ಕೆ ಬರ್ತಾರೆ. ಪ್ರತಿ ಭಾನುವಾರ ಮತ್ತು ಸಾರ್ವಜನಿಕ ರಜಾದಿನಗಳಲ್ಲಿ ಈ ಅರಮನೆಯನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸ್ತಾರೆ. ಮೈಸೂರು ಅರಮನೆಯು 3 ಅಂತಸ್ತಿನ ಒಂದು ಭವ್ಯವಾದ ಕಟ್ಟಡ. ಗುಮ್ಮಟಗಳು, ಕಮಾನುಗಳು ಮತ್ತು ಗೋಪುರಗಳನ್ನು ಹೊಂದಿರುವ ಒಂದು ಅದ್ಭುತವಾದಂತಹ ಕಟ್ಟಡ. 1897ರಿಂದ 1912ರ ನಡುವೆ ಬ್ರಿಟಿಷ್ ವಾಸ್ತುಶಿಲ್ಪಿಯಾದಂತಹ ಹೆನ್ರಿ ಇರ್ವಿನ್ ಈ ಅರಮನೆಯನ್ನು ಎಂಡೋ-ಸಾರ್ಸನಿಕ್ ಶೈಲಿಯಲ್ಲಿ ಈ ಒಂದು ಅರಮನೆಯನ್ನು ನಿರ್ಮಿಸ್ತಾನೆ. ಅರಮನೆಯ ಮುಂಭಾಗದಲ್ಲಿ ಇರುವಂತಹ ಪ್ರವೇಶ ದ್ವಾರವನ್ನು ಜಯಮಾರ್ತಾಂಡ ಪ್ರವೇಶ ದ್ವಾರ ಅಂತ ಕರಿತೀವಿ. ಅದು ಪೂರ್ವಕ್ಕೆ ಇದೆ. ಆನಂತರ ಪಶ್ಚಿಮಕ್ಕೆ ಒಂದು ಪ್ರವೇಶ ದ್ವಾರ ಇದೆ, ಅದನ್ನು ನಾವು ವರಾಹ ಪ್ರವೇಶ ದ್ವಾರ ಅಂತ ಕರಿತೀವಿ. ನೆಕ್ಸ್ಟ್ ಉತ್ತರಕ್ಕೆ ಒಂದು ಪ್ರವೇಶ ದ್ವಾರ ಇದೆ, ಅದಕ್ಕೆ ನಾವು ಜಯರಾಮ ಪ್ರವೇಶ ದ್ವಾರ ಅಂತ ಹೇಳಿ ಆ ಒಂದು ದ್ವಾರವನ್ನು ಕರೆಯಲಾಗುತ್ತೆ. ನೆಕ್ಸ್ಟು ದಕ್ಷಿಣಕ್ಕೆ ಒಂದು ಪ್ರವೇಶ ದ್ವಾರವಿದೆ, ಅದನ್ನು ನಾವು ಬಲರಾಮ ಪ್ರವೇಶ ದ್ವಾರ ಅಂತ ಹೇಳಿ ಕರಿತೀವಿ. ಪ್ರವಾಸಿಗರನ್ನು ಈ ಅರಮನೆಯ ಒಳಗಡೆ ಉತ್ತರದ ಒಂದು ಪ್ರವೇಶ ದ್ವಾರದ ಗೇಟ್ನ ಮುಖಾಂತರ ಪ್ರವಾಸಿಗರನ್ನು ಒಳಗಡೆ ಬಿಡಲಾಗುತ್ತೆ. ಸಾಂಸ್ಕೃತಿಕ ನಗರಿ ಎಂದೇ ಖ್ಯಾತಿಯಾಗಿರುವ ಮೈಸೂರು ಕರ್ನಾಟಕದ ಪ್ರಮುಖ ಪ್ರವಾಸಿ ತಾಣ. ಮೈಸೂರು ಒಂದು ಶಾಂತ, ಸ್ವಚ್ಛ ಮತ್ತು ಸುಂದರವಾದಂತಹ ನಗರ. ಇಲ್ಲಿ ಅನೇಕ ಐತಿಹಾಸಿಕ ಮತ್ತು ಧಾರ್ಮಿಕ ಸ್ಥಳಗಳಿವೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಇವತ್ತು ನಾನು ಮೈಸೂರಲ್ಲಿ ಇದ್ದೀನಿ. ಇದೇ ಫಸ್ಟ್ ಟೈಮು ನಾನು ಈ ಒಂದು ಪ್ಯಾಲೇಸನ್ನು ರಿಯಲ್ ಆಗಿ ನೋಡ್ತಾ ಇರೋದು. ಈ ಒಂದು ಅರಮನೆಯನ್ನು ನೋಡಲಿಕ್ಕೆ ಈಗ ಒಳಗಡೆ ಹೋಗಬೇಕು. ನಾನು ಬಂದಿರುವಂತಹ ಸಮಯ ಏನಿದೆ, ಇದು ವೆಕೇಷನ್ ಟೈಮು. ಸ್ಕೂಲು ಮತ್ತು ಕಾಲೇಜುಗಳಿಗೆ ರಜೆಯನ್ನು ಕೊಟ್ಟಿದೆ. ಸೊ ಹೀಗಾಗಿ ತುಂಬ ರಶ್ ಇದೆ. ಅರಮನೆ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಬಿಡುತ್ತೋ ನನಗೆ ಗೊತ್ತಿಲ್ಲ. ನೋಡೋಣ ಒಳಗಡೆ ಹೋಗ್ತೀನಿ. ನಿಮಗೂ ಕೂಡ ಅರಮನೆಯನ್ನು ತೋರಿಸ್ತೀನಿ. 3 ಅಂತಸ್ತಿನ ಈ ಒಂದು ಭವ್ಯವಾದ ಅರಮನೆಯನ್ನು ಒಟ್ಟು 4 ಎಕರೆ ಪ್ರದೇಶದಲ್ಲಿ ಈ ಒಂದು ಅರಮನೆಯನ್ನು ಕಟ್ಟಲಾಗಿದೆ. 1897ರಲ್ಲಿ ಈ ಒಂದು ಅರಮನೆಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. 1912ರಲ್ಲಿ ಈ ಅರಮನೆಯನ್ನು ಕಟ್ಟುವಂತಹ ಸಂಪೂರ್ಣ ಕೆಲಸ ಮುಗಿಯುತ್ತೆ. ಈ ಅರಮನೆಯನ್ನು ಕಟ್ಟಲಿಕ್ಕೆ ತೆಗೆದುಕೊಂಡಂತಹ ಸಮಯ ಒಟ್ಟು 15 ವರ್ಷ. 15 ವರ್ಷಗಳ ಒಂದು ಸುದೀರ್ಘವಾದ ಸಮಯವನ್ನು ತೆಗೆದುಕೊಂಡು ಈ ಒಂದು ಅರಮನೆಯನ್ನು ಕಟ್ಟಲಾಗುತ್ತೆ. ಉಚಿತವಾಗಿ ಅಂತೂ ಅರಮನೆಯನ್ನು ನೋಡೋದಕ್ಕಾಗೋದಿಲ್ಲ. ಅರಮನೆಯನ್ನು ನೋಡಬೇಕು ಅಂತಂದರೆ 120 ರೂಪಾಯಿ ಪ್ರವೇಶ ಶುಲ್ಕ ಇದೆ. ಅದು ದೊಡ್ಡವರಿಗೆ. ಚಿಕ್ಕ ಮಕ್ಕಳಿಗೆ 70 ರೂಪಾಯಿ ಪ್ರವೇಶ ಶುಲ್ಕ ಇದೆ. ಕ್ಯೂ ಅಲ್ಲಿ ನಾವು ನಿಂತ್ಕೊಳ್ಳೋದು ಬೇಡ ಅಂತಂದರೆ ನಾವು ಆನ್ಲೈನಲ್ಲಿ ಕೂಡ ನಾವು ಟಿಕೆಟನ್ನು ಬುಕ್ ಮಾಡ್ಕೋಬಹುದು. ಒಂದು ವಾಟ್ಸಪ್ ನಂಬರ್ ಇದೆ. ಆ ಒಂದು ವಾಟ್ಸಪ್ ನಂಬರಿಗೆ ನಾವು ಹೈ ಅಂತ ಮೆಸೇಜ್ ಮಾಡಿದರೆ ನೆಕ್ಸ್ಟ್ ಪ್ರೊಸೀಜರು ನಾವು ಏನೇನು ಮಾಡಬೇಕು ಅಂತ ಅದು ಹೇಳುತ್ತೆ. ಆ ರೀತಿಯಾಗಿ ನಾವು ಪ್ರೊಸೀಜರ್ನ ಫಾಲೋ ಮಾಡಿದರೆ ಆನ್ಲೈನಲ್ಲಿ ನಾವು ಟಿಕೆಟನ್ನು ಆರಾಮಾಗಿ ಬುಕ್ ಮಾಡಿಕೊಂಡು ಅರಮನೆಯನ್ನು ವೀಕ್ಷಿಸ್ಬೋದು. ಆನ್ಲೈನಲ್ಲಿ ಬುಕ್ ಮಾಡಿದ ಟಿಕೆಟ್ನ ವ್ಯಾಲಿಡಿಟಿ 5 ದಿನ ಇರುತ್ತೆ. 5 ದಿನದಲ್ಲಿ ನಾವು ಯಾವಾಗಲಾದರೂ ಅರಮನೆಯನ್ನು ನೋಡ್ಬೋದು. ಇದು ಕಲ್ಯಾಣ ಮಂಟಪದ ಹಾಲು. ರಾಜಕುಟುಂಬದಲ್ಲಿ ಯಾವುದಾದ್ರೂ ಮದುವೆ ಸಮಾರಂಭಗಳು ಅಥವಾ ಫ್ಯಾಮಿಲಿ ಫಂಕ್ಷನ್ಸ್ಗಳು ಏನಾದರೂ ನಡೆದರೆ ಇದೇ ಒಂದು ಕಲ್ಯಾಣ ಮಂಟಪದ ಹಾಲ್ನಲ್ಲಿ ಆ ಸಮಾರಂಭಗಳು ನಡೀತಾ ಇದ್ವು. ಇದು ಆಕ್ಟಾಗ್ನಲ್ ಶೇಪಲ್ಲಿದೆ. ಈ ಒಂದು ಹಾಲಲ್ಲಿ ರಾಜವಂಶಸ್ಥರ ಕುಟುಂಬಕ್ಕೆ ಸೇರಿದಂತಹ ಹಲವಾರು ಪೇಂಟಿಂಗ್ಸ್ಗಳನ್ನು ಈ ಒಂದು ಹಾಲಲ್ಲಿ ಇಡಲಾಗಿದೆ. ಈಗ ನೀವು ನೋಡ್ತಾ ಇರೋದು ಮೈಸೂರು ಅರಮನೆಯ ಪ್ರಮುಖವಾದಂತಹ ಆಕರ್ಷಣೆಗಳಲ್ಲಿ ಒಂದಾದಂತಹ ದರ್ಬಾರ್ ಹಾಲನ್ನು ನೀವು ನೋಡ್ತಾ ಇದ್ದೀರಾ. ಈ ಒಂದು ದರ್ಬಾರ್ ಹಾಲಲ್ಲಿ ಸುಂದರವಾದಂತಹ 42 ಕಂಬಗಳಿವೆ. ಹಾಗೆಯೇ ಪಾರ್ವತಿ ದೇವಿಯ 8 ದೇವಿ ಅವತಾರಗಳನ್ನು ಈ ಒಂದು ದರ್ಬಾರ್ ಹಾಲಲ್ಲಿ ಬಿಡಿಸಲಾಗಿದೆ. ಇದೇ ಒಂದು ಹಾಲಲ್ಲಿ ರಾಜ ರವಿವರ್ಮ ಮಾಡಿದಂತಹ ಒಂದು ಪೇಂಟಿಂಗ್ ಇದೆ. ಆ ಒಂದು ಪೇಂಟಿಂಗನ್ನು ನಾನು ಕ್ಯಾಪ್ಚರ್ ಮಾಡೋದನ್ನು ಮರೆತೆ. ಇದು ಪ್ರೈವೇಟ್ ದರ್ಬಾರ್ ಹಾಲು. ತುಂಬ ಬ್ಯೂಟಿಫುಲ್ ಆಗಿದೆ.
ಸ್ಪರ್ಧೆ ನಡೆಯುವಂತಹ ಜಾಗ. ಮೈಸೂರಿನ ರಾಜರು ಕುಸ್ತಿಯ ಸ್ಪರ್ಧೆಗಳನ್ನು ಈ ಒಂದು ಜಾಗದಲ್ಲಿ ಏರ್ಪಡಿಸ್ತಾ ಇದ್ದರು. ಮೈಸೂರಿನ ರಾಜರು ಕುಸ್ತಿ ಸ್ಪರ್ಧೆಯನ್ನು ತುಂಬ ಇಷ್ಟಪಡ್ತಾ ಇದ್ದರು. ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ಈ ಕುಸ್ತಿ ಸ್ಪರ್ಧೆಯನ್ನು ಮೈಸೂರಿನ ರಾಜರು ಈ ಜಟ್ಟಿಗಳಿಗೆ ಅಂದರೆ ಕುಸ್ತಿ ಪಟುಗಳಿಗೆ ಈ ಕುಸ್ತಿ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ದರು. ಬರ್ತಮ್ಮ ನೀನು ಬರ್ತಮ್ಮ ಕೊಡ್ತೀನಿ ಬಾ